ನಮಸ್ತೆ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಕೂಲ್ ಟ್ರೀಟ್ ಚಾನಲ್. ನಾನಿವತ್ತು ಪ್ರಾನ್ಸ್ ಫ್ರೈ ರೆಸಿಪಿ ಮಾಡ್ತಾ ಇದ್ದೀನಿ. ತುಂಬಾ ಈಸಿ, ಹಾಗೆ ತುಂಬ ಬೇಗ ಕೂಡ ಆಗುತ್ತೆ ಮಾಡೋದಕ್ಕೆ. ಇದನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನಾನು ಇಲ್ಲಿ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದರ ಮಧ್ಯ ಭಾಗ ಸ್ವಲ್ಪ ಕಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಫುಲ್ ಪೂರ್ತಿ ಮಾಡ್ಕೋಬೇಡಿ, ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಸೊ ಈ ಥರ ಎಲ್ಲದನ್ನೂ ಹೀಗೆ ರೆಡಿ ಮಾಡಿ ಇಟ್ಕೋಬೇಕು. ಆ್ಯಂಡ್ ಇದನ್ನ ಮ್ಯಾರಿನೇಷನ್ ಟೈಮ್ ಒಂದು 30 ಮಿನಿಟ್ಸ್ ಸಾಕು. ಟೈಮ್ ಇದ್ದರೆ ಜಾಸ್ತಿ ಇರಲಿ, ಇಲ್ಲ ಅಂದರೆ 30 ಮಿನಿಟ್ಸ್ ಸಾಕು. ಆ್ಯಂಡ್ ಬೇಗನೆ ಮಾಡ್ಕೋಬೋದು. ಸೊ ಯಾರಾದರೂ ಗೆಸ್ಟ್ ಬಂದರೆ, ಸೊ ಪ್ರಾನ್ಸ್ ಮನೇಲಿದ್ದರೆ ನೀವು ಬೇಗನೆ ಮಾಡ್ಕೋಬೋದು. ಇಲ್ಲ ನೀವೇ ಮನೆಗೆ ನೈಟ್ ಡಿನ್ನರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ ರೆಸಿಪಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಟಿಫಿಕೇಷನ್ಸ್ ಬರುತ್ತೆ ನಿಮಗೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ, ನೀವು ಈಸಿಯಾಗಿ ನೋಡ್ಕೋಬೋದು. ಆ್ಯಂಡ್ ಎವ್ರಿ ಡೇ ನಾನು ಅರೌಂಡ್ 4:30 ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಹಾಗೆ ಸೊ ಇದನ್ನೇ ಈಗ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಆ್ಯಂಡ್ 1 ಟೀ ಸ್ಪೂನ್ ಖಾರ ಪುಡಿ ಕೂಡ ಹಾಕೋತಾ ಇದ್ದೀನಿ. ಆ್ಯಂಡ್ ಖಾರ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು 1 ಟೇಬಲ್ ಸ್ಪೂನ್ ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಕೂಡ ಹಾಕೋತಾ ಇದ್ದೀನಿ. ಹಾಗೆ ನಾನು ಸ್ವಲ್ಪ ಉಪ್ಪು ಮತ್ತು ಗರಂ ಮಸಾಲ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ. ಸೊ ಗರಂ ಮಸಾಲ ಆಪ್ಷನಲ್, ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಆ್ಯಂಡ್ ಸಿಂಪಲ್ ಮಸಾಲ ಇದು, ನಾನು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾಯಿಲ್ಲ. ಆ್ಯಂಡ್ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಿ ಎರಡನ್ನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲದನ್ನೂ ಚೆನ್ನಾಗಿ. ಹಾಗೆ ಸ್ವಲ್ಪ ಲೆಮನ್ ಕೂಡ ಹಾಕ್ಕೊಂಡು, ಆ್ಯಂಡ್ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಸೊ ಚೆನ್ನಾಗಿ ಮ್ಯಾರಿನೇಷನ್ ಮಾಡಿ ಇಟ್ಕೋಬೇಕು. ಆ್ಯಂಡ್ ಈ ರೆಸಿಪಿ ನಿಮಗೆ ಅನ್ನಕ್ಕೆ ಇದಕ್ಕೆ ಸೈಡ್ ಡಿಶ್ಗೆ ಎಲ್ಲ ಚೆನ್ನಾಗಿರುತ್ತೆ. ಸೊ ರಸಮ್ ತಿಳಿಸಾರೆಲ್ಲ ಮಾಡಿದಾಗ ಚೆನ್ನಾಗಿರುತ್ತೆ ಸೈಡ್ ಡಿಶ್ಗೆ. ಸೊ ಇದನ್ನೆಲ್ಲದನ್ನು ಮ್ಯಾರಿನೇಷನ್ ಮಾಡಿ ಇಟ್ಕೊಳ್ಳಿ. ಸೊ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೂ ಶೇರ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಮ್ಯಾರಿನೇಷನ್ ಮಾಡಿ ನಾನು ಕಾರ್ನ್ಫ್ಲೋರ್ ಕೂಡ ಹಾಕಿದ್ದೀನಿ 1-2 ಟೇಬಲ್ ಸ್ಪೂನು. ವಿಡಿಯೋ ಸ್ಕಿಪ್ ಆಗಿದೆ. ಸೊ ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಹಾಗೆ ಬ್ರೆಡ್ ಕ್ರಮ್ಸ್ಗೆ ಸ್ವಲ್ಪ ಇದು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ. ಹಾಗೆ ಒಂದು ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಿ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಕೂಡ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಫಸ್ಟ್ ಮ್ಯಾರಿನೇಷನ್ ಎಲ್ಲ ಆದಮೇಲೆ ಬ್ರೆಡ್ ಕ್ರಮ್ಸ್ಗೆ ಡಿಪ್ ಮಾಡಿ ಪುನಃ, ಹಾಗೆ ಒಂದು ಸತಿ ಎಗ್ಗಿಗೆ ಕೂಡ ಡಿಪ್ ಮಾಡಿಬಿಟ್ಟು ಚೆನ್ನಾಗಿ, ಆ್ಯಂಡ್ ಎರಡನೇ ಸತಿ ಪುನಃ ಬ್ರೆಡ್ ಕ್ರಮ್ಸ್ಗೆ ಡಿಪ್ ಮಾಡ್ಕೋಬೇಕು. ಸೊ ಡಿಪ್ ಮಾಡಿ ಎಲ್ಲನೂ ಪ್ಲೇಟಲ್ಲಿ ಇಟ್ಕೊಳ್ಳಿ, ಬೇರೆ ಸಪ್ರೇಟ್ ಪ್ಲೇಟಲ್ಲಿ. ಸೊ ಚೆನ್ನಾಗಿ ಮ್ಯಾರಿನೇಷನ್ ಕೋಟ್ ಮಾಡಿದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಮಸಾಲ ಕೂಡ ಬಿಡಲ್ಲ. ಸೊ ಇದೆಲ್ಲ ರೆಡಿ ಆದಮೇಲೆ ಪ್ಯಾನಿಗೆ ಎಣ್ಣೆ ಹಾಕಿ ಕಾಯ್ದ ನಂತರ ಫಿಶ್ ಎಲ್ಲ ಮ್ಯಾರಿನೇಷನ್ ಆಗಿದೆ, ಕೋಟ್ ಮಾಡ್ಕೊಂಡಿರೋವಂಥದ್ದು ಬ್ರೆಡ್ ಕ್ರಮ್ಸ್ ಎಲ್ಲ, ಇದನ್ನು ಫಿಶ್ನ ಹಾಕಿ ಪ್ಯಾನಿಗೆ. ಸೊ ಫಿಶ್ ಹಾಕಿದ ಮೇಲೆ ಒಂದು 6 to 7 ಮಿನಿಟ್ಸ್ ಎರಡೂ ಕಡೆ ಚೆನ್ನಾಗಿ ಬಾಯ್ಲ್ ಆಗಲಿ. ಆ್ಯಂಡ್ ಇದು ಬೇಗನೆ ಫ್ರೈ ಆಗುತ್ತೆ, ಹಾಗಾಗಿ ತುಂಬ ಟೈಮ್ ಏನು ಬೇಕು ಅಂತೆಲ್ಲ. ಸೊ ಇಲ್ಲಿ ನೋಡ್ತಿದ್ದೀರಾ, ಕಲರ್ ಕೂಡ ಚೇಂಜ್ ಆಗಿದೆ, ಚೆನ್ನಾಗಿ ಕಾಣ್ತಿದೆ. ಸೊ ಚಿಲ್ಲಿ ಫ್ಲೇಕ್ಸ್ ಹಾಕಿರೋದ್ರಿಂದ ಬ್ರೆಡ್ ಕ್ರಮ್ಸಿಗೆ ನಿಮಗೆ ಅದು ಕೂಡ ನಿಮಗೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇದನ್ನ ಟ್ರೈ ಮಾಡಿ, ರೆಸಿಪಿ ಹೇಗಿತ್ತು ಅಂತ ತಿಳಿಸಿ. ಚೆನ್ನಾಗಿ ಫ್ರೈ ಆಗಲಿ. ರೆಸಿಪಿ ಆಲ್ಮೋಸ್ಟ್ ರೆಡಿ ಆಗಿದೆ. ಆ್ಯಂಡ್ ನಾನು ಇದನ್ನ ಮೈನಸ್ ಜೊತೆ ಸರ್ವ್ ಮಾಡ್ಕೊಂಡು, ಪನ್ನೀರ್ ಸಾಸ್ ನಾನು ಆಲ್ರೆಡಿ ರೆಸಿಪಿ ಹಾಕಿದ್ದೀನಿ, ಚಿಕನ್ ಪನ್ನೀರ್ ಸಾಸ್, ಅದನ್ನ ನೋಡಿ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ಟ್ರೈ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಲ್ ಟ್ರೀಟ್ ಚಾನಲ್. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.